ಲಕ್ಕಂಡಿ ಪುಡಿ ಲಕ್ಷ್ಮೀಸನೋ ಬಕ್ಷ್ಮೀಸನೋ ಲಂಗು ಲಗಾಮು ಲವಣ ಫಕೀರ ಲಂಗ ದಾವಣಿ ಹಾಪುಡಿ ಸಕೀರ. ದೊಡ್ಡೋರ್ ಬಿಡಲ್ಲ ಸಣ್ಣೋರ್ ಬಗ್ಗಲ್ಲ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂಡ್ ತೇಲಾಡು. ಅಬ್ಬಬ್ಬಬ್ಬಬ್ಬ ಎಂತ ಅದ್ಭುತವಾಗಿದೆ ನೋಡಿ. ನಗ್ಬೇಡ್ರಲ್ಲ, ನನ್ನ ಮುಖ ಇರೋದೇ ಹಿಂಗೆ. ನಗಿಸುವ ಮುಖದ ಹಿಂದೆ ನೋವಿನ 100 ಕಥೆಗಳಿರ್ತವೆ ಅನ್ನೋದು ಸತ್ಯ. ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಲೇ ಯಾಕೋ ಟೈಮ್ ಖರಾಬ್ ಆಗ್ಬಿಟ್ಟಿದೆ ಕಣಲ್ಲ, ನಡಿಯೋ ಯಾರ ಹತ್ರನಾರು ಜ್ಯೋತಿಷಿ ಹತ್ರ ಶಾಸ್ತ್ರನಾರು ಕೇಳೋಣ ಅಂತ. ನನಗಾಗಲ್ಲ ಗುರು, ನನ್ನ ಜಾತಕ ಯಾರ ಹತ್ರನೂ ನಾನು ತೋರಿಸಲ್ಲ. ಯಾಕೆಂದ್ರೆ ತುಂಬ ಪ್ರಾಕ್ಟಿಕಲ್ ಆಗಿ ನಾನು ಅದ್ಯಾವುದನ್ನು ನಂಬೋದೇ ಇಲ್ಲ. ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥ ವಿಡಿಯೋಗಳು ನೋಡಿದ್ರೆ ಭಯ ಆಗುತ್ತೆ ಗುರು. ಮೆಣಸಿನಕಾಯಿ ಸುಟ್ಬಿಡಿ, ಈರುಳ್ಳಿ ಸುಡಿ, ಬದನೆಕಾಯಿ ಸುಟ್ಬಿಡಿ. ನನ್ನ ಬದನೆಕಾಯಿ ನಾನು ಸುಟ್ಕೊಳಕ್ ರೆಡಿ ಇಲ್ಲ ಗುರು. ಸಿಂಪಲ್ಲು, ನಾನು ಬದನೆಕಾಯಿ ಸುಟ್ಕೊಂಡು ನಾನೇನು ಮಾಡಬೇಕಾಗಿದೆ? ಏನೇ ಪಡ್ಕೊಂಡ್ರು ಬದನೆಕಾಯಿ ಒಂದು ಸೇಫ್ ಆಗಿದ್ರೆ ಸಾಕು. ಯಾರು ದೊಡ್ಡವ್ರು ನೋಡ್ತಾ ಇದ್ರು ದಯವಿಟ್ಟು ನೋಡಬೇಡಿ, ಈಗಲೇ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ನಾವು ಎಷ್ಟು ಆಟ ಆಡ್ತಾ ಇದ್ರು ಲೈಫ್ ಒಂಥರ ಜುಗಲ್ಬಂದಿ ಇದ್ದಂಗೆ, ಜುಗಲ್ಬಂದಿ. ನಾವೇನೇ ಮಾಡಿದ್ರು ಅದು ತಗೊಂಡೋಗೋ ದಾರಿಲೇ ಹೋಗೋದು. ನಮಗೆ ಬೇಕಾಗಿರೋ ದಾರಿಲಿ ಬರಲ್ಲ ಗುರು. ನಮಗೆ ಬೇಕಾಗಿರೋ ದಾರಿಲಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ತಲೆ ಕಟ್ಸ್ಕೊಳ್ಳುವಂತ ಮನುಷ್ಯರು ಅಲ್ವಲ್ಲ. 100 ಸಲ ಸೋತ್ರು 101ನೇ ಸಲ ಗೆಲ್ತೀವಿ ಅನ್ನುವಂತ ಒಂದು ಬಂಡ ಧೈರ್ಯ ಇದ್ದಿರುತ್ತೆ. ಯಾಕಂದ್ರೆ ಯಂಗ್ ಮ್ಯಾನ್, ಒಂದ್ಸಲಿ ಫೇಲ್ ಆಗೋದವರು ಇನ್ನೊಂದ್ಸಲಿ ಪಾಸ್ ಆಗಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ನಾವು ಯಾವತ್ತೂ ಮೇನ್ ಎಕ್ಸಾಮಲ್ಲಿ ಪಾಸ್ ಆದವರೇ ಅಲ್ಲ. ಏನಿದ್ರು ಜಸ್ಟ್ ಸಪ್ಲಿಮೆಂಟ್ರಿ. ಜೀವನನೇ ಹಂಗೆ, ಚಿಕ್ಕ ವಯಸ್ಸಿಂದನೂ ಹಂಗೇನೆ. ನಾವು ಎಷ್ಟೇ ಚೆನ್ನಾಗಿ ಓದಿದ್ರು ನಾವು ಮಾತ್ರ ಮೇನ್ ಎಕ್ಸಾಮಲ್ಲಿ ಪಾಸ್ ಆಗದೆ ಸಪ್ಲಿಮೆಂಟ್ರಲ್ಲಿ ಮಾತ್ರ ಪಾಸ್ ಆಗೋದು. ಆ ಸಪ್ಲಿಮೆಂಟ್ರಿಗೂ ನಮಗೂ ಏನೋ ಒಂಥರ ಕನೆಕ್ಷನ್ ಇದೆ, ಲಿಂಕ್ ಇದೆ, ಇಂಟರ್ಲಿಂಕ್. ಯಾವನೋ ಒಬ್ಬ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಜ್ಯೋತಿಷಿ ಹೇಳಿದ್ನಂತೆ, ಇವನೇನೇ ಮಾಡಿದ್ರು ಕೆಲಸದಲ್ಲಿ ಸ್ಲೋ ಆಗುತ್ತೆ ಅಂತ. ನಾನು ಇವತ್ತು ಅದಕ್ಕೆ ಸ್ಲೋ ಆಗೇ ಹೋಗ್ತಾ ಇದ್ದೀನಿ. ಕೆಲವೊಂದೊಂದ್ಸಲಿ ಮಾತಲ್ಲಿ ಸ್ಪೀಡಾಗಿ ಹೊರಟೋಗ್ತೀನಿ. ಯಾಕೆ ಸ್ಪೀಡಾಗಿ ಹೊರಟೋಗ್ತೀನಿ ಅಂತಂದ್ರೆ ನಾನು ಮಾತಾಡೋದು ಯಾರಿಗೂ ಅರ್ಥ ಆಗ್ಬಾರ್ದು ಅಂತ. ಅರ್ಥ ಆಗೋದ್ರೆ ದಡ್ಡನ ಮಗ ಅಂತಾರೆ ಅಂತ. ಯಪ್ಪ, ಲೈಫ್ ಒಂಥರ ಭಯ ಹುಟ್ಟಿಸುತ್ತೆ ಗುರು. ಆ ಲೈಫ್ ಭಯ ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ಜ್ಯೋತಿಷಿಗಳು ಭಯ ಹುಟ್ಟಿಸೋದಂಥದ್ದೇ ದೊಡ್ಡದು. ನನ್ನ ಲೈಫಲ್ಲಿ ಯಾವತ್ತೂ ಕೂಡ ನಾನು ಕೈ ತೋರಿಸಿ ಶಾಸ್ತ್ರ ಹೇಳಿ ಅಂತ ಯಾರಿಗೂ ಹೇಳಿಲ್ಲ. ಆದ್ರೆ ಗಿಣಿಶಾಸ್ತ್ರದೊಂದು ಬರ್ತದೆ, ಸ್ವಾಮಿ ನಿಮ್ಮ ಒಂದು ಭವಿಷ್ಯದಲ್ಲಿ ಏನಿದೆ ತಿಳಿಯಬೇಕೆ, ನಿಮ್ಮ ಕೈ ತೋರಿಸಿ ಅಂತ. ನಾನು ಅಂಡು ತೊಳ್ಕೊಳ್ಳೋ ಕೈನಾ ಇಲ್ಲಾಂದ್ರೆ ಉಣ್ಣೋ ಕೈನಾ ಅಂತ. ನೀವು ಗಂಡಸರು ಹಾಗಾಗಿ ಉಣ್ಣೋ ಕೈ ತೋರಿಸಿ ಅಂತ. ಹಾಗಿದ್ರೆ ಹೆಂಗಸರಾದ್ರೆ ಅಂಡು ತೊಳ್ಕೊಳ್ಳೋ ಕೈ ತೋರಿಸ್ಬೋದು ಗುರು? ನಾನು ಸಿಂಪಲ್ ಆಗಿ ಕೇಳ್ತಾ ಇರೋಂಥದ್ದು, ದಿಸ್ ಇಸ್ ಲಾಜಿಕ್. ಗಂಡಸರಿಗೆ ಬಲಗೈ ಯಾಕೆ ನೋಡ್ತಾರೆ, ಹೆಂಗಸರಿಗೆ ಎಡಗೈ ಯಾಕೆ ನೋಡ್ತಾರೆ? ಗಂಡಸರಲ್ಲಿ ಎಡಗೈಲಿ ಇಲ್ಲದೆ ಇರುವಂಥದ್ದೇನು, ಹೆಂಗಸರಿಗೆ ಬಲಗೈಲಿ ಇಲ್ಲದೆ ಇರುವಂಥದ್ದೇನು? ತುಂಬ ಕನ್ಫ್ಯೂಷನ್ ಗುರು, ಲಾಟ್ ಆಫ್ ಕನ್ಫ್ಯೂಷನ್. ಬೇಡ, ಸಾಕಾಗಿದೆ. ಜಿಂದಗಿಲಿ ನೀನೇನಾದ್ರು ಮಾಡಬೇಕು ಅಂತಂದ್ರೆ ನೀನು ಅನ್ಕೊಂಡದ್ದೇ ಮಾಡು. ಯಾವ ನನ್ನ ಮಗನೋ ಹೇಳಿದ್ನೆಲ್ಲ ಕೇಳ್ತಾ ಕೂತ್ಕೋಬೇಡ. ಪಾಪ ಎಂತೆಂತ ಆಕ್ಟಿಂಗ್ ಮಾಡ್ತಾರೆ ಗುರು, ತಲೆ ತುಂಬ ನಾಮ. ಅವ್ರ ಬಟ್ಟೆಗಳು ನೋಡ್ಬೇಕು, ಮಜಾ ಬರುತ್ತೆ, ಮಜಾ. ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಸಾಕು, ನಿಮ್ಮ ಜೀವನ ಆಗಾಗುತ್ತೆ, ನೀವು ಮುಟ್ಟಿದ್ದೆಲ್ಲ ಗೋಲ್ಡ್ ಆಗುತ್ತೆ ಅಂತಾರೆ. ನಾನು ಮುಟ್ಟಿದ್ದು ಇವತ್ತಿನವರೆಗೂ ಯಾವುದು ಗೋಲ್ಡೇ ಆಗಿಲ್ಲ ಗುರು. ಯಾಕೆ ಅಂತಂದ್ರೆ ನನ್ನ ಜಾತಕ ಇರೋದೇ ಹಾಗೆ. ನಾನು ಮುಟ್ಟಿದ್ದು ಏನಿರುತ್ತೆ ಹಾಗೆ ಇರುತ್ತೆ. ಅಂಡು ತೊಳ್ಕೊಳ್ಳೋಕೆ ಅಂತ ಚೊಂಬು ತಗೊಂಡೋದ್ರೆ ಚೊಂಬು ಗೋಲ್ಡ್ ಆಗೋದ್ರೆ ಕಷ್ಟ. ಯಾಕೆ ಅಂತಂದ್ರೆ ಅಂಡು ತೊಳ್ಕೊಳ್ಳೋಕೆ ಯಾವುದನ್ನು ಉಪಯೋಗಿಸೋದು ನನಗೆ ಬೇಡ. ಚಿನ್ನದ ಚೊಂಬಲ್ಲಿ ಅಂಡು ತೊಳ್ಕೊಳ್ಳುವಷ್ಟು ಮುಟ್ಟಾಳ ನಾನಲ್ಲ. ಅಕಸ್ಮಾತ್ ಏನಾದ್ರು ಚೊಂಬೆ ಏನಾದ್ರು ಚಿನ್ನದಾಗೋದ್ರೆ ತಗೊಂಡೋಗೋ ಬೀರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಅಂಡು ತೊಳೆಯಕ್ಕೆ ಯಾರನ್ನು ಕರೆಯೋಣ? ಇದು ಮ್ಯಾಟ್ರು. ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ನೀನು ಸಕ್ಸಸ್ ಇಂದ ಹೋಗ್ಬಾರ್ದು ಅಂತಾರೆ. ಇನ್ಯಾವುದರಿಂದ ಹೋಗೋಣ ಗುರು? ದುಡ್ಡನ್ನ ಜಾಸ್ತಿ ಖರ್ಚು ಮಾಡಬೇಡ ಅಂತಾರೆ. ದುಡ್ಡನ್ನು ಖರ್ಚು ಮಾಡದೇ ಇದ್ರೆ ಇವಾಗ ಸುಸು ಮಾಡೋಕ್ಕೂ ಕೂಡ ಜಾಗ ಕೊಡಲ್ಲ. ನಾ ಕುಡಿಯೋದು 10 ರೂಪಾಯಿ ನೀರಾದ್ರೆ ಉಚ್ಚವಯ್ಯಕ್ಕೂ ಈಗ 5 ರೂಪಾಯಿ ಕೊಡ್ಬೇಕಂತ ಪರಿಸ್ಥಿತಿ. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ನಿಮಗೇನಾದ್ರೂ ಶುಗರ್ ಇತ್ತು ಅಂತಂದ್ರೆ 5 ರೂಪಾಯಿ, ನಿಮಗೇನಾದ್ರೂ BP ಇತ್ತು ಅಂತಂದ್ರೆ 10 ರೂಪಾಯಿ, ನಿಮ್ಗೇನು ಇಲ್ಲ ಅಂತಂದ್ರೆ 3 ರೂಪಾಯಿ.
ಆ ₹3 ಕೊಟ್ಟು చేయಬೇಕು ಅಂತಂದ್ರೆ ನಾವು ಸುಳ್ಳು ಹೇಳಬೇಕು. ಸುಳ್ಳಿಗೆ ಅಷ್ಟು ಮಹತ್ವ ಇದೆ ಗುರು, ಸುಮ್ಮನೆ ಅಲ್ಲ. ಸುಳ್ಳಿಗಿರುವಂತಹ ಟ್ಯಾಕ್ಟಿಕ್ಸ್ ಬೇರೆ. ಲೈಫಲ್ಲಿ ಸುಳ್ಳು ಹೇಳದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕೆಂದ್ರೆ ಈ ಮೊಬೈಲ್ಗಳು ಬಂದ್ಮೇಲೆ ಮಗ ಎಲ್ಲಿದೆಯಾ, ಹೇ ಮಗ ನಾನು ಪಿಕ್ನಿಕಲ್ಲಿ ಇದ್ದೀನಿ, ಯಾರ ಜೊತೆ ಇದೆಯಾ, ಸಿಂಗಲ್ ಆಗಿದ್ದೀನಿ, ಸಡಕರಕ್ಕೆ ಹೋಗಿದ್ಯಾ ಸಿಂಗಲ್ ಆಗಿ, ಯಾವಳನ್ನಾರು ಎತ್ತಕೊಂಡು ಹೋಗ್ತಾನೆ, ಯಾವಳು ಸಿಕ್ಲಿಲ್ಲ ಗುರು, ಅಲ್ಲಿ ಯಾವಳಾರು ರೋಡ್ ಸೈಡಲ್ಲಿ ಇರ್ತಾಳೆ ಕರ್ಕೊಂಡು ಹೋಗೋದು ಬೇಡ ಬೇಡ. ಯಾಕೆಂದ್ರೆ ಹೆಣ್ಮಕ್ಳನ್ನ ಹರಾಜ್ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನಮಗದು ಇಷ್ಟನೂ ಇಲ್ಲ. ಕಾಮಿಡಿ ಮಾಡಬೇಕಾದ್ರೆ ಹುಡುಗರು ಮಾತಾಡ್ತಾ ಇರ್ತಾರೆ, ಮಗ ನೀನು ಯಾಕೆ ಇನ್ನೂ ಸಿಂಗಲ್ ಅಂತ. ನಾನು ಸಿಂಗಲ್ ಅಲ್ಲ, ಆ್ಯಕ್ಚುಲಿ ನಾನು ಮಿಂಗಲ್. ಯಾರ ಜೊತೆ ಮಿಂಗಲ್ ಆಗಿದ್ದೀನಿ, ನನ್ನ ಜೊತೆ ನಾನೇ ಮಿಂಗಲ್ ಆಗಿದ್ದೀನಿ. ಡೈಲಾಗ್ ಹೊಡಿತಾ ಇರ್ತಾರೆ, ದೊಡ್ಡ ದೊಡ್ಡ ಡೈಲಾಗು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ. ನನ್ನ ಕಾಲೇ ದೊಡ್ಡದು, ಇನ್ನ ಎಲ್ಲಿ ಹೇಗೆ ಮಾಡಲಿ. ಇಷ್ಟಿಷ್ಟುದ್ದ ಕಾಲುಗಳಿದ್ದಾವೆ, ತಪ್ಪಾಗಿ ತಿಳ್ಕೊಬೇಡಿ. ಕಾಲುಗಳು ಆ ಕಾಲುಗಳನ್ನ ಇಟ್ಕೊಂಡು ಮಲ್ಕೊಳ್ಬೇಕಾದ್ರೆ ಹಾಸಿಗೆ ಚಿಕ್ಕದಾಗೋಗುತ್ತೆ. KGF ಫಿಲಮಲ್ಲಿ ರಾಕಿ ಬಾಯಿ ಹೇಳೋದಾಗಿ ಹಾಸಿಗೆನ ದೊಡ್ಡದು ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ದೊಡ್ಡದು ಮಾಡೋದಕ್ಕೂ ಕೂಡ ಟ್ಯಾಕ್ಸ್. ಲೈಫಲ್ಲಿ ಯಾವುದೂ ಕೂಡ ಸುಮ್ಮನೆ ಬರೋದಿಲ್ಲ. ಅಕಸ್ಮಾತ್ ಏನಾದ್ರು ಬರ್ತಾ ಇದೆ ಅಂದ್ರೆ ಅದರಿಂದ ಅಪಾಯ ಇದೆ ಅಂತಾರೆ. ಆ ಅಪಾಯಗಳನ್ನ ಉಪಾಯದಿಂದ ಎದುರಿಸುವಂತಹ ಚೆಕ್ ನಿಮ್ಮ ಹತ್ರ ಇದ್ರೆ ಚೆಕ್ಮೇಟ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಲೈಫ್ ಈಸ್ ಬ್ಯೂಟಿಫುಲ್ ಮಗ, ಡೋಂಟ್ ವೇಸ್ಟ್ ಯುವರ್ ಟೈಮ್ ವೇಸ್ಟ್ ಮಾಡದೆ ಇಲ್ಲಿ ಯಾವ ಐಡಿಯಾಗಳು ಜನರೇಟ್ ಆಗಲ್ಲ. ನನಗೆ ಬೇಕಾಗಿರೋದು ಇಷ್ಟೇ ಗುರು, ಯಾವುದು ಲಾಜಿಕ್ಕು ಯಾವುದು ಮ್ಯಾಜಿಕ್ಕು. ಮ್ಯಾಜಿಕ್ ಇದ್ರೆ ಲಾಜಿಕ್ ಇಲ್ಲ, ಲಾಜಿಕ್ ಇದ್ರೆ ಮ್ಯಾಜಿಕ್ ಇಲ್ಲ. ದುಡ್ಡು ಮಾಡಬೇಕು ಅಂತ ಅಂದ್ರೆ ಶಾರ್ಟ್ಕಟ್ ದಾರಿ ಹುಡುಕು ಅಂತ ಹೇಳ್ತಾರೆ. ಆ ಶಾರ್ಟ್ಕಟ್ ದಾರಿ ಹುಡ್ಕೊಂಡು ಹೋದ್ರೆ ಇಮ್ಮಿಡಿಯೇಟ್ ಆಗಿ ಕ್ಯಾಚ್ ಆಗಿಬಿಡ್ತೀವಿ. ಅದು ನನಗೆ ಇಷ್ಟ ಇಲ್ಲ. ಸೊ ಲೈಫಲ್ಲಿ ನೀವೇನೇ ಮಾಡಬೇಕು ಅಂದ್ರೂ ಕೂಡ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿಲಿ ಮಾಡ್ತಾ ಹೋಗಿ ಲೈಫ್ ಹಾಗೆ ಆಗುತ್ತೆ.